ವಿದ್ಯಾರ್ಥಿಗಳ ಮೇಲೆ ಆಳಗುಂಡಿ ಠಾಣೆ ಪಿಎಸ್ಐ ದೌರ್ಜನ್ಯವನ್ನ ಖಂಡಿಸಿ ಎಸ್ಪಿಎಫ್ಗೆ ಮನವಿ. ದೌರ್ಜನ್ಯವೆಸಗಿದ ಪಿಎಸ್ಐ ಮತ್ತು ಇಬ್ಬರು ಕಾನ್ಸ್ಟೇಬಲ್ ಅಮಾನತನ್ನ ಮಾಡಬೇಕು, ಇಲ್ಲವಾದಲ್ಲಿ ಸಂಘಟನೆ ಮೂಲಕ ಉಗ್ರ ಹೋರಾಟ ಮಾಡುತ್ತೇವೆ ಎಂದ ವಿದ್ಯಾರ್ಥಿಗಳು. ಕೊಪ್ಪಳ ಜಿಲ್ಲೆಯಲ್ಲಿ ಪೊಲೀಸರ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಆಳಗುಂಡಿ ಪೊಲೀಸ್ ಠಾಣೆಯಲ್ಲಿ ಕಾನೂನು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿರುವ ಆರೋಪದ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಿದ್ಯಾರ್ಥಿಗಳು ಎಸ್ಪಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಕೊಪ್ಪಳ ತಾಲೂಕಿನ ಆಳಗುಂಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೋಚನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆಯೊಂದು ಈ ವಿವಾದಕ್ಕೆ ಕಾರಣವಾಗಿದೆ. ಸಿವಿಲ್ ವ್ಯಾಜ್ಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಮರಿತಿಮ್ಮಪ್ಪ ಎಂಬ ಯುವಕರನ್ನ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಮಾಹಿತಿ ತಿಳಿದ ಕಾನೂನು ವಿದ್ಯಾರ್ಥಿಗಳಾದ ಯಲ್ಲಪ್ಪ ಮೇಟಿ ಮತ್ತು ಬಸವರಾಜ್ ಠಾಣೆಗೆ ತೆರಳಿ ವಿಚಾರಿಸಿದ ವೇಳೆ ಯುವಕನ ಮೇಲೆ ಹಲ್ಲೆಯನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಲು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಪಿಎಸ್ಐ ಮೊಬೈಲ್ ಅನ್ನ ಕಸಿದುಕೊಂಡು ಅಂಗವಿಕಲ ವಿದ್ಯಾರ್ಥಿ ಯಲ್ಲಪ್ಪ ಮೇಟಿ ಅವರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಎಂದು ದೂರಲಾಗಿದೆ. ಅಲ್ಲದೆ ಪೊಲೀಸರ ಕ್ರಮವನ್ನ ಪ್ರಶ್ನಿಸಿದ್ದ ಮತ್ತೋರ್ವ ವಿದ್ಯಾರ್ಥಿ ಬಸವರಾಜ್ ಮೇಲೂ ಪಿಎಸ್ಐ ಹಾಗೂ ಇಬ್ಬರ ಪೇದೆಗಳು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆಯನ್ನ ಖಂಡಿಸಿರುವ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಪೊಲೀಸ್ ಗೂಂಡಾಗಿರಿ ನಿಲ್ಲಬೇಕು, ಜನರ ರಕ್ಷಕರಾಗಿರುವ ಪೊಲೀಸರು ಭಕ್ಷಕರಂತೆ ವರ್ತಿಸ್ತಾ ಇರುವುದು ಖಂಡನೀಯ. ತಪ್ಪಿತಸ್ಥ ಅಧಿಕಾರಿಗಳನ್ನ ಕೂಡಲೇ ಅಮಾನತುಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ವಿದ್ಯಾರ್ಥಿಗಳ ಆರೋಪಕ್ಕೆ ಸಂಬಂಧಿಸಿದ ಪೊಲೀಸ್ ಇಲಾಖೆಯ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಬ್ಯೂರೋ ರಿಪೋರ್ಟ್ ಸಿಆದಿ ಎನ್ಕೆಎಸ್ ಟಿವಿ4 ಯಲಬುರ್ಗಾ. ಯಾರ ಪರವಾಗಿದ್ರೆ ಯಾವ ಕಾರಣಕ್ಕೆ ಈತನ ಸ್ನೇಹಿತ ಸರ್, ಆತನ ಅವ್ರೇನೋ ನೋಟಿಸ್ ಕೊಡ್ಲಾರ್ದ ಸ್ಟೇಷನ್ ಕರ್ಸಂದ್ರಿ ಸರ್. ನಾವು ಅದಕ್ಕೆ ಕೇಳಕ್ಕೆ ಹೋಗಿದ್ದು ಸರ್. ಅದಕ್ಕೆ ಈತ ಫೋನಾಗಿ ವಿಡಿಯೋ ಮಾಡಿದ್ದು ಸರ್. ವಿಡಿಯೋ ಮಾಡಿದ್ದಕ್ಕೆ ಕಸ್ಕೊಂಡು ಹೊಡೆದ್ರಿ ಸರ್. ಹೊಡಿಬೇಡಿ ಸರ್, ಹ್ಯಾಂಡಿಕ್ಯಾಪ್ ಅದನ್ನು ನಮ್ಗೆ ವಿಡಿಯೋ ಮಾಡೋ ರೈಟ್ಸ್ ಐತ್ರಿ ಅಂತ ಹೇಳಿದ್ರು. ಅದು ಫೋನ್ ಕಸ್ಕೊಂಡು ಆಮೇಲೆ ನಮ್ಮ ಫೋನಾಗಿ ವಿಡಿಯೋ ಡಿಲೀಟ್ ಮಾಡಿಸಿ ನಮ್ಗೆ ಒಂದು ಅರ್ಧ ಗಂಟೆ ಒಳಗೆ ಸೆಲ್ ಒಳಗೆ ಕುಂದಿರಿಸಿ ಇದು ರೂಮ್ ಒಳಗೆ ಕುಂದಿರಿಸಿ ಆಮೇಲೆ ಬಿಟ್ಟು ಸರ್. ದೂರನವ್ರು ಬಂದಿದ್ದು ಈ ಲಾಸ್ಟ್ ಸ್ಟೂಡೆಂಟ್ ಎಲ್ಲ ಸೇರಿಲ್ಲ, ಏನು ಮಾಡೋದು ಮಾಡಿ ಮುಂದೆ ನಾವು ಅವ್ರ ಮೇಲೆ ಕ್ರಮ ತಗೊಂಡ್ಬಿಟ್ಟು ಸರ್. ನಮ್ಗೆ ಅವ್ರಿಗೆ ಅನ್ಯಾಯ ಆಗಿದೆ ಸರ್, ಅದಕ್ಕೆ ನ್ಯಾಯ ಕೊಡಿಸ್ಬಿಟ್ಟು ಎಷ್ಟು ಎಸ್ ಪಿ ಸರ್ ಕಡೆ ಹೋಗ್ತೀವಿ. ಲಾಸ್ಟ್ ಸ್ಟೂಡೆಂಟ್ ಮೇಲೆ ಅನ್ಯಾಯ ಮಾಡಿದ್ದೀವಿ. ಅಳವಂಡಿ ಭಾಗದ ಪೊಲೀಸ್ ಸ್ಟೇಷನ್ ಸರಿಬೇಡ. ಅಲ್ಲಿ ಹೋದಾಗ ನಮ್ಮ ಸ್ನೇಹಿತನನ್ನು ಸ್ವಲ್ಪ ಹಿಡಿದು ಒಳಗಡೆ ಎಳ್ಕೊಂಡು ಹೋದರು. ಅದನ್ನು ನಾನು ರೆಕಾರ್ಡ್ ಮಾಡ್ತಾ ಹೋದೆ. ಸ್ಟೇಷನ್ ಬಳಿ ಹೋದಾಗ PSI ಸರ್ ಹಾಕೋದು ರೆಕಾರ್ಡ್ ಮಾಡ್ತೀನಿ ಅಂತ ಏಕಾಏಕಿಯಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಹಾಗೂ ಇಬ್ಬರು ಕಾನ್ಸ್ಟೇಬಲ್ ನನ್ನ ಮತ್ತೆ ಹಲ್ಲೆ ಮಾಡಿದ್ರು. ಅದನ್ನು ನೋಡಿಬಿಟ್ಟು ಯಾಕೆ ಹಲ್ಲೆ ಮಾಡ್ತೀರಾ ಅಂತಂದು ಹೇಳಿ ಬಂದುಬಿಟ್ಟು ನನ್ನ ಸ್ನೇಹಿತ ಬಂದ. ಅವ್ರ ಮೇಲೂ ಕೂಡ PSI ಹಾಗೂ ಇಬ್ಬರು ಕಾನ್ಸ್ಟೇಬಲ್ ಹಲ್ಲೆ ಮಾಡಿದರು. ನಾನು ಕಾನೂನು ವಿದ್ಯಾರ್ಥಿ ಇದ್ದೇನೆ, ನಾನು ಅಂಗವಿಕಲಿದ್ದೇನೆ ಅಂತಂದು ಹೇಳಿದ್ರು ಕೂಡ ನನ್ನ ಮೇಲೆ ಹಲ್ಲೆ ಮಾಡಿದರು. ಅವ್ರಿಗೆ ಮಾತ್ರ ನಾನು ಮಾತಾಡೋದು. ಹಾಂ ಸರ್, ಅವ್ರು ಹಲ್ಲೆ ಮಾಡಿದ್ರು ಸರ್ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ಹಲ್ಲೆ ಮಾಡಿದರೆ CCTV ಬೇಕಾದ್ರೆ ಚೆಕ್ ಮಾಡಿಸಿ ಸರ್, TVಯಲ್ಲಿ ಸಿಗ್ತದೆ. ಅಲ್ಲ, ನಿಮ್ಮ ಹಲ್ಲೆ ಮಾಡಿದ್ರೆ ಯಾರು ಹಲ್ಲೆ ಮಾಡ್ಯಾರ? PSI ಸರ್, ಇಬ್ಬರು ಕಾನ್ಸ್ಟೇಬಲ್ ಸರ್. ಹಾಂ, ಎಲ್ಲರೂ ಅಳವಂಡಿ ಪೊಲೀಸ್. ಹಾಂ, ಎದಕ್ಕೆ ಹೋಯ್ತು? ಏನು ಮ್ಯಾಟ್ ಏನಿತ್ತು? ಸಿವಿಲ್ ಮ್ಯಾಟ್ರದಲ್ಲಿ ನಮ್ಮ ಸ್ನೇಹಿತರು ಒಬ್ಬರು ಕರ್ಕೊಂಡು ಹೋಗಿದೆ ಸರ್. ಅದನ್ನು ವಿಚಾರಣೆ ಮಾಡೋಕ್ಕಂತ ಹೋಗಿದ್ದೀವಿ. ಹೋಗ್ಬಿಟ್ಟು ನಾನು ರೆಕಾರ್ಡ್ ಮಾಡ್ತಾ ಇದ್ದೆ ಸರ್. ರೆಕಾರ್ಡ್ ಮಾಡಬೇಕಾದ್ರೆ ರೆಕಾರ್ಡ್ ಮಾಡ್ತೀನೋ ಅಂತಂದೇಳಿ ಅವಶ್ಯವಾಗಿ ಬೇಯ್ದುಬಿಟ್ಟು ಏಕಾಏಕಿಯಾಗಿ ಅಂತೇಳಿ ಒಂದು ಸಲ ಬುದ್ಧಿದೆ ಸರ್. ಇಲ್ಲೊಂದು ಸರಿ 2 ಸಲ ಬುದ್ಧಿದ್ದು ಏನು ಅವೆಲ್ಲ ಅವಶ್ಯವಾಗಿ ಬೇಯ್ದು ಸೋಳೆ ಮಗನೇ ಆಗ ಹೀಗೆ ಅಂತಂದೇಳಿ ಬೇಯ್ದು ಕಾನೂನು ವಿದ್ಯಾರ್ಥಿ ಅಂತ ಹೇಳಿದ್ರು ಕೂಡ ನೀನು ಕಾನೂನನ್ನು ಮುಕ್ಕಳಿಗೆ ಇಟ್ಕ ಹಾಗೆ ಹೀಗೆ ಅಂತಂದು ಬೇಯಿದ್ರು. ನೀನು ಕೋರ್ಟ್ನಲ್ಲಿ ಇಟ್ಕೋ ಕಾನೂನು ಓದಿದ್ರೆ ಏನು ತರಬೇಡ ಅಂತಂದು ಹೇಳಿದ್ರು. ಹಾಗಾಗಿ ನೆಕ್ಸ್ಟ್ ಇವ್ರ ಮೇಲೆ ಹಲ್ಲೆ ಮಾಡಿ ಸರ. ಮತ್ತೆ ಸರ ಕಾಲಿಗೆ ಒಂದ್ಸಲ ಓದಿದ್ದಾರೆ. ಇಲ್ಲೇ ಸರ್, ಇಲ್ಲೂ ಇದೆ, ಇಲ್ಲೂ ಹೋಯ್ತಾ ಇದೆ ಸರ್. ಅಂಗವಿಕಲ ಅಂತ ಹೇಳಿದ್ರು ಕೂಡ ಪದೇ ಓದಿದ್ದಾರೆ ಸರ್. ಒಳಗೆ ಹಾಕೊಂಡು ಒಳಗೆ ಪೂರ್ತಿ ಎಲ್ಲ ಇಲ್ಲೆಲ್ಲ ಕಾಲಿಗೆಲ್ಲ ಹೊಡೆದನ? ಹಾಂ ಸರ್, ಎಲ್ಲೆಲ್ಲ ಇದೆ ಇಲ್ಲಿ ಸರ್, ಇಲ್ಲಿ ಕಾಲಿ ಸರ್. ಆಮೇಲೆ ಎದಿ ಭಾಗ, ಆಮೇಲೆ ಈ ಕಡೆ ಈ ಸೈಡ್ ಸರ್.